ಎಲ್ಲ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಾವು ಹೋದ ಸರ್ತಿ ಆಲ್ರೆಡಿ ಹೇಳೇನು ಅದಕ್ಕೆ, ಐ ಡೋಂಟ್ ವಾಂಟ್ ರಿಪೀಟ್. ಎಕ್ಸೈಸ್ ನಾವು ಕಮ್ಮಿ ಮಾಡಿದ್ವಿ, ನೀವು ಜಾಸ್ತಿ ಮಾಡಿದ್ರಿ. ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಗೃಹಲಕ್ಷ್ಮಿ ಅಂತ. ಆಗಸ್ಟ್ದಿಂದ ದುಡ್ಡು ಕೊಟ್ಟಿಲ್ಲ, ನಾಚಿಗೆ ಬರ್ತದೆ ನಿಮ್ಗೆ. ಮತ್ತು ಕೇಳಿದ್ರೆ ನಾವು ತಿಂಗಳ ಕೊಡ್ತೀವಿ ಅಂತೇಳಿ ಹೇಳಿದ್ವಿ ಅಂತ ಹೇಳ್ತಾರೆ. ಇವರು ಹಳೆ ರೆಕಾರ್ಡ್ ಎಲ್ಲ ತೆಗೆದು ಹಾಕ್ಯಾರ. ಜನ ನಾಚಿಗೆ ಮಾನ ಮರ್ಯಾದೆ ಇಟ್ಟು ದಪ್ಪ ಚರ್ಮದವ್ರು ಆಗಿಬಿಟ್ರೆ ಯಾವುದಕ್ಕೂ ಏನು ತಮಗೇನು ಬೇಕಾದ್ದು ಹೇಳಿ ಪತ್ರಕರ್ತರನ್ನ ಮಾಧ್ಯಮದವ್ರನ್ನ ಗದರಿಸಿ ಹೋಗ್ತಾರೆ. ಹೇಳಿಲ್ಲ ಇವ್ರು ಅವಾಗ ಪ್ರತಿ ತಿಂಗಳು 2,000 ರೂಪಾಯಿ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಗಸ್ಟ್ ತಿಂಗಳದ್ದು ಹಾಕಿಲ್ಲ ಇನ್ನು. ಇವ್ರು ಡೀಸೆಲ್ ಮಾತ್ರ, ಪೆಟ್ರೋಲ್ ಮಾತ್ರ ರಾತೋರಾತ್ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಇವ್ರದ್ದು ವೆಹಿಕಲ್ ಟ್ಯಾಕ್ಸ್ಗಳು ರಾತೋರಾತ್ ಜಾಸ್ತಿ ಆಗ್ತದೆ. ಡೆತ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟು ರಾತೋರಾತ್ ಜಾಸ್ತಿ ಆಗ್ತದೆ. ಆನಂತರ ಬೇರೆ ಬೇರೆ ಏನು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಇಲೆಕ್ಟ್ರಿಸಿಟಿ ರೇಟ್ ರಾತೋರಾತ್ ಜಾಸ್ತಿ ಆಗ್ತದೆ. ಟ್ರಾನ್ಸ್ಫಾರ್ಮರ್ ರೇಟು ರಾತೋರಾತ್ ಜಾಸ್ತಿ ಆಗ್ತದೆ. ಆದರೆ ಕೊಡೋದು ಮಾತ್ರ ಲೇಟ್. ಪ್ಲಸ್ ಸುಳ್ಳು ಹೇಳೋದು. 70 ಲಕ್ಷ ಟನ್ ಮಾಡ್ಯಾರ, 80 ಲಕ್ಷ ಟನ್ ಮಾಡ್ಯಾರ. ಈ ಸರ್ತೆ ಸುಮಾರು 900 ಕೋಟಿ ರೂಪಾಯಿದಷ್ಟು ಮೇಜು ಎಕ್ಸ್ಪೋರ್ಟ್ ಆಗಿದೆ. ನೆಹರು ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ ಏನು ಸಿಸ್ಟಮ್ ಅದ ಆ ಸಿಸ್ಟಮ್ದಲ್ಲಿ ನಾವು ರೇಟ್ ಜಾಸ್ತಿ ಮಾಡ್ತಾ ಬಂದಿದ್ವಿ. ರೇಟು ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ವೈಸ್ ಆದಷ್ಟು ಯಾವ ಕಾಲದಲ್ಲೂ ಆಗಿಲ್ಲ. ಪ್ರೊಕ್ಯೂರ್ಮೆಂಟ್ ರೈತರ ಕಡೆಯಿಂದ ಕ್ವಾಂಟಿಟಿನೂ ಸಹಿತ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಈ ಥರದ್ದೇನು ಡೈಲಿ ಉಪಯೋಗದಿರ್ತದೆ ಅದು ರೈತರು ನಮಗೆ ಕೊಟ್ಟರೆ ನಾವೆಲ್ಲ ತೊಗೊಳ್ತಾ ಇದ್ವಿ. ಇವ್ರ ಕಾಲದಾಗ ತೊಗೋತಿರಲಿಲ್ಲ. ಅದನ್ನು ರೇಟು ಜಾಸ್ತಿ ಮಾಡಿದ್ವಿ. ಹೆಸರು ಕಾಳಿಗೆ ಎಷ್ಟದ ಸಮೀಪ 8,000 ರೂಪಾಯಿ ಕೊಟ್ಟು ನಾವು ತೊಗೊಳ್ತಾ ಇದ್ದೀವಿ.